ಗಾಡ್ ಹಾಲೆಲೂಯ. ನನ್ನ ಪ್ರೀತಿಯ ಮತ್ತು ಮಕ್ಕಳ ದೇವರ ನಾಮದಲ್ಲಿ ಹಾಗೂ ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಹಾಗೂ ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ಮೇಲೆ ಈ ವಾಕ್ಯದ ಮುಖಾಂತರ ಇಳಿದು ಬರಲಿ ಅಂತ ಪ್ರಾರ್ಥಿಸುವೆನು. ಈ ವಾಕ್ಯವು ನಿಮಗೆ ಪರಿಶುದ್ಧಗೊಳಿಸಲಿ ಹಾಗೂ ಸ್ವರ್ಗದಿಂದ ಇಳಿದು ಬಂದ ಆ ಸ್ಪಿರಿಟ್ ಜೀಸಸ್ ನಾಮವು, ಸ್ಪಿರಿಟ್ ಜೀಸಸ್ನ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ತೀರಿಕೊಂಡಂತಹ ಎಲ್ಲ ಆತ್ಮಗಳ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸುವೆನು. ಮತ್ತು ಆ ಆತ್ಮಗಳಿಗೆ, ಆ ಸೋರ್ಸ್ಗಳಿಗೆ ಡೆಲಿವರೆನ್ಸ್ ಸಿಗಲೆಂದು ನಾನು ಪ್ರಾರ್ಥಿಸುವೆನು. ಹಾಗೂ ಅವರ ಅವರಿಂದ ಬಂದಂತಹ ಬಂಧನಗಳಿಂದ ನೀವು ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಬಿಡುಗಡೆ ಹೊಂದಿರಿ ಎಂದು ನಾನು ಸ್ಪಿರಿಟ್ ಜೀಸಸ್ ನಾಮದಲ್ಲಿ, ಸ್ಪಿರಿಟ್ ಜೀಸಸ್ ಅಭಿಷೇಕದ ಮುಖಾಂತರ ನನಗೆ ಕೊಟ್ಟಂತಹ ಆ ಪ್ರಾಮಿಸ್ನ ಮುಖಾಂತರ ನಾನು ನಿಮಗೋಸ್ಕರ ಪ್ರಾರ್ಥಿಸುವೆನು. ಆ ಸ್ಪಿರಿಟ್ ಜೀಸಸ್ ಅಭಿಷೇಕವು ಇವತ್ತು ಈ ದೇವರ ವಾಕ್ಯದ ಮುಖಾಂತರ ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು. ಮತ್ತು ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮಗಳಿಗೆ ಶಾಂತಿಯನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ದುಷ್ಟಶಕ್ತಿಗಳಿಂದ ಒಳಪಟ್ಟ ನಿಮ್ಮನ್ನು, ದುಷ್ಟಶಕ್ತಿಗಳ ಪ್ರಭಾವದಲ್ಲಿ ಒಳಪಟ್ಟ ನಿಮ್ಮನ್ನು, ಮಾಟ ಮಂತ್ರದ ಶಕ್ತಿಯಿಂದ ಒಳಪಟ್ಟ ನಿಮ್ಮನ್ನು ಆ ಸ್ಪಿರಿಟ್ ಜೀಸಸ್ ಅಭಿಷೇಕವು ರಕ್ಷಿಸಲಿ, ಸಂರಕ್ಷಣೆಯನ್ನು ನೀಡಲಿ ಎಂದು ನಾನು ಪ್ರಾರ್ಥಿಸುವೆನು. ಮತ್ತು ನಿಮ್ಮ ಕುಟುಂಬದಲ್ಲಿ ತೀರಿ ಹೋದಂತಹ ಮತ್ತು ಈ ಜಗತ್ತಿನಲ್ಲಿ ತೀರಿಕೊಂಡು ಹೋದಂತಹ ಎಲ್ಲ ಆತ್ಮಗಳ ಮೇಲೆ ನಿಮ್ಮ ಮುಖಾಂತರ ಆ ಅಭಿಷೇಕವು ಆ ಆತ್ಮಗಳ ಮೇಲೆ ಇಳಿದು ಬರಲಿ. ನಿಮ್ಮ ಕುಟುಂಬ ಸದಸ್ಯರುಗಳಿಂದ ಆ ಅಭಿಷೇಕವು ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು ಈ ವಾಕ್ಯದ ಮುಖಾಂತರ. ಆಮೇನ್, ಆಮೇನ್, ಆಮೇನ್. ಒಂದು ಸಣ್ಣವಾದ ದೇವರ ವಾಕ್ಯವನ್ನು ನಾವು ವೀಕ್ಷಿಸುವ, ಸಣ್ಣವಾದ ದೇವರ ವಾಕ್ಯವನ್ನು ನಾವು ಆಲಿಸುವ, ಪಾಲಿಸುವ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲು ಮತ್ತು ಪವಿತ್ರ ಆತ್ಮದಿಂದ ತುಂಬಲೆಂದು ನಾನು ಪ್ರಾರ್ಥಿಸುವೆನು. ಆಕ್ಟ್ಸ್ ಚಾಪ್ಟರ್ 1:8 ಅಪೊಸ್ತಲ ಗ್ರಂಥ ಅಧ್ಯಾಯ 1:8 ಹೇಳ್ತಾ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಅಪೊಸ್ತಲ ಗ್ರಂಥ, ಅಪೊಸ್ತಲರ ವಚನ 1:8 ಹೇಳ್ತಾ ಇದೆ, ಪವಿತ್ರಾತ್ಮರು ಬರುವಾಗ ನಮಗೆ ಶಕ್ತಿಶಾಲಿಯಾಗಿ ಮಾಡುವರು. ಹೌದು, ಈ ವಾಕ್ಯ ಹೇಳ್ತಿದೆ ನಮಗೆ ಯಾವಾಗ ನಮ್ಮ ಮೇಲೆ ಪವಿತ್ರ ಆತ್ಮವು ಇಳಿದು ಬರುತ್ತೆ, ಯಾವಾಗ ನಮ್ಮ ಮೇಲೆ ಪವಿತ್ರ ಆತ್ಮವು ಇಳಿದು ಬಂದು ನಮ್ಮನ್ನು ಶುದ್ಧೀಕರಿಸ್ತದೆ, ನಮಗೆ ಶಕ್ತಿ ದೊರಕಿಸಿ ಕೊಡ್ತದೆ. ಓಕೆನಾ? ಈ ವಾಕ್ಯವು, ಈ ಪವಿತ್ರಾತ್ಮದ ವಾಕ್ಯವು, ಪವಿತ್ರಾತ್ಮ ಮುಖಾಂತರ ಬಂದ ನಮ್ಮ ಹೃದಯದಲ್ಲಿ ವಾಕ್ಯವು ಶುದ್ಧೀಕರಿಸುತ್ತೆ ಮತ್ತು ನಮಗೆ, ನಮ್ಮ ದೇಹಕ್ಕೆ, ನಮ್ಮ ಆತ್ಮಕ್ಕೆ ಶಕ್ತಿಯನ್ನುಂಟು ಮಾಡುತ್ತೆ. ಯಾಕೆ ಆ ಶಕ್ತಿಯನ್ನು ಆ ಪವಿತ್ರಾತ್ಮರು ನೀಡುತ್ತಾರೆ ಅಲ್ವಾ? ಆ ನಿಜವಾದ ದೇವರ, ಆ ಪವಿತ್ರವಾದ ದೇವರ ಒಂದು ಗುರುತು ಹಿಡಿಲಿಕ್ಕೆ ನಮಗೆ ಆ ವಚನವು, ಪವಿತ್ರಾತ್ಮವು ಕರುಣಿಸ್ತಾನೆ. ಯಾರು ಕರುಣಿಸೋದು? ದೇವರ ಆತ್ಮವು. ನಾವು ಯಾವಾಗ ದೇವರ ಅದರ ಹತ್ತಿರ ಬೇಡ್ತೇವೆ, ನಮಗೆ ಆ ಆತ್ಮವನ್ನು, ನಿನ್ನ ಆತ್ಮವನ್ನು ಕರುಣಿಸು ದೇವನೇ, ನಿನ್ನ ಆತ್ಮವನ್ನು ನಮಗೆ ದಯಪಾಲಿಸು ದೇವನಂತ ನಾವು ಯಾವಾಗ ಬೇಡ್ತೇವೆ ನೋಡಿ ಕರ್ತನ ಹತ್ರ, ಆಗ ಕರ್ತನು, ನೀವು ವರ್ಷಿಪ್ ಮಾಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ, ನೀವು ರೋಸರಿ ಮಾಡುವಾಗ, ರೋಸರಿ ಬೇಕೇ ಬೇಕು, ರೋಸರಿ ಮಾಡುವಾಗ ಆ ಆತ್ಮವು ಕರ್ತನು ಕರುಣಿಸ್ತಾನೆ. ಅವನಿಗೆ ಯಾವಾಗ ಬೇಕು ಆವಾಗ ಆ ಕರ್ತನು ಆತ್ಮವನ್ನು ಕರುಣಿಸ್ತಾನೆ. ನಿಮಗೆ ಶಕ್ತಿಯುತವನ್ನಾಗಿ ಮಾಡ್ತಾನೆ, ಶುದ್ಧವನ್ನಾಗಿ ಮಾಡ್ತಾನೆ. ನಿಮ್ಮ ನಾಲಿಗೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಶುದ್ಧವನ್ನಾಗಿ ಮಾಡಿಸ್ತಾನೆ. ಯಾಕೆಂದ್ರೆ ಅವನು ಕೇವಲ ಆತ್ಮವನ್ನು ಮಾತ್ರ ಕಳಿಸಲ್ಲ, ಆ ಆತ್ಮದ ಮುಖಾಂತರ, ಆ ಪವಿತ್ರಾತ್ಮದ ಮುಖಾಂತರ, ಆ ಪವಿತ್ರಾತ್ಮನ ಮುಖಾಂತರ ನಿಮಗೆ ವಾಕ್ಯವನ್ನು ಕೂಡ ಕಳಿಸ್ತಾನೆ. ಆ ವಾಕ್ಯವು ನಿಮಗೆ ಅವನ ಪ್ರಾಮಿಸ್ಗಳನ್ನು ನೀಡೋಕ್ಕೆ ಸಹಾಯ ಮಾಡುತ್ತೆ. ಪ್ರಾಮಿಸ್ ಸಿಗುವುದು ಹೇಗೆ? ಅಬ್ರಮನಿಗೆ ಪ್ರಾಮಿಸ್ ಸಿಕ್ಕಿತು ಹೇಗೆ? ಅಬ್ರಮನು ದೇವರಿಗೆ ಒಬೆಯಾದ, ಜೆರೆಮಿಯನು ಸೃಷ್ಟಿಕರ್ತನಿಗೆ ಒಬೆಯಾದ ಅಲ್ವಾ? ನೋನನು ಸೃಷ್ಟಿಕರ್ತನಿಗೆ ಒಬೆಯಾದ. ಜೋಬನು ಒಬೆಯಾದ. ಆವಾಗ ವಾಕ್ಯ ಅವರಿಗೆ ಸಿಕ್ಕಿತು ಅಲ್ವ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ? ಆವಾಗ ಅವರಿಗೆ ದೇವರ ವಾಕ್ಯ ಸಿಕ್ಕಿತು. ದೇವರು ದಾರಿ ತೋರಿಸಿದರು. ದೇವರು ಅವರ ಸೇವೆ ಮಾಡುವುದು ಹೇಗೆ ಅಂತ ಆ ವಾಕ್ಯದ ಮುಖಾಂತರ ದೇವರು ಅವರ ಕಾರ್ಯವನ್ನು ಮಾಡಿದರು ಅಲ್ವಾ? ಹೇಗೆ ಅವರ ಕಾರ್ಯವನ್ನು ಮಾಡಿದರು ದೇವರು ಅಲ್ವಾ? ಮೊದಲು ಆತ್ಮವನ್ನು ನೀಡಿದರು. ಆ ಆತ್ಮದೊಂದಿಗೆ ದೇವರು ಅವರಿಗೆ ವಾಕ್ಯವನ್ನು ನೀಡಿದರು. ಆ ವಾಕ್ಯದ ಮುಖಾಂತರ ಅವರು ನಡೆದರು. ದೇವರು ಅವರ ಮುಖಾಂತರ ಕಾರ್ಯ ಮಾಡಿದರು. ಅಂದ್ರೆ ಅವರು ಸಾಕ್ಷಿಯಾದರು. ಯಾರಿಗೆ? ಆ ಸೃಷ್ಟಿಕರ್ತನಿಗೆ ಸಾಕ್ಷಿಯಾದರು. ಸಾಕ್ಷಿಯಾಗುವುದಂದ್ರೆ ಅದೇ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ದೇವರ ವಚನವನ್ನು ಸಾರುವುದಂದ್ರೆ ಅದೇ. ಅವರು ಸಾಕ್ಷಿಯಾದರು ದೇವರಿಗೆ. ದೇವರು ಅವರ ಮುಖಾಂತರ ಕಾರ್ಯ ನಡೆಸಿದರು. ಅಬ್ರಮನ ಮುಖಾಂತರ ದೇವರು ಕಾರ್ಯ ನಡೆಸಿದರು.
ಇಸಾಯಿಯ ಮುಖಾಂತರ ದೇವರು ಕಾರ್ಯ ನಡೆಸಿದರು. ಅಬ್ರಾಮನಿಗೆ ಕೊಟ್ಟ ಪ್ರಾಮಿಸ್ ಏನು? ಓಲ್ಡ್ ಟೆಸ್ಟಮೆಂಟ್ ಜೆನೆಸಿಸ್ ಚಾಪ್ಟರ್ ಅಲ್ಲಿ ನಮಗೆ ಓದಕ್ಕೆ ಸಿಗುತ್ತೆ. ಅಬ್ರಾಮನಿಗೆ ಕೊಟ್ಟಂತಹ ಪ್ರಾಮಿಸ್ ಏನು? ಅವನ ಮಕ್ಕಳಿಲ್ಲ ಅಂತ ಅವನ ಹೆಂಡತಿ ಅವಳಿಗೆ ಡೈಲಿ ಟಾರ್ಚರ್ ಕೊಡ್ತಾ ಇದ್ಲು ಅಲ್ವಾ? ಟೆನ್ಷನ್ ಅಲ್ಲಿ ಇದ್ರು, ಇರಿಟೇಟ್ ಆಗ್ತಾ ಇದ್ರು. ದೇವರು ಕೊಟ್ಟಂತಹ ಪ್ರಾಮಿಸ್ ಏನು? ಅಬ್ರಹಾಮ ದೇವರ ಆ ಸೃಷ್ಟಿಕರ್ತನ ಸೇವಕನಾಗಿದ್ದ. ಹೇಗೆ ಸೇವಕನಾದ ಓದಿ ಅಲ್ವಾ? ಸೊ ಹಾಗಾಗಿ ನಮಗೆ ಪವಿತ್ರಾತ್ಮವನ್ನು ನೀಡ್ತಾನೆ. ಆ ಪವಿತ್ರಾತ್ಮದ ಮುಖಾಂತರ ದೇವನು ತನ್ನ ವಚನವನ್ನು ಕಳಿಸ್ತಾನೆ ನಿಮ್ಮ ಹೃದಯದಲ್ಲಿ. ಆ ಹೃದಯದಲ್ಲಿದ್ದಂತಹ ವಚನವು ನಿಮ್ಮನ್ನು ಅವನ ಸೇವೆ ಮಾಡೋಕ್ಕೆ, ಅವನಿಗೆ ಸಾಕ್ಷಿಯಾಗೋಕ್ಕೆ ನಿಮಗೆ ರೆಡಿ ಮಾಡುತ್ತೆ. ಅದೇ ಹೇಳುದು. ಮತ್ತು ಅಲ್ಲಿಂದ ನೀವು ಆ ಪ್ರಾಮಿಸನ್ನು, ದೇವರು ಕೊಟ್ಟಂತಹ ಪ್ರಾಮಿಸನ್ನು ಧೈರ್ಯದಿಂದ ಇಡೀ ಮನುಕುಲಕ್ಕೆ ನೀವು ಕೊಡಬಹುದು. ಇಡೀ ಜನಾಂಗಕ್ಕೆ ಕರ್ತನ ಸೃಷ್ಟಿಕರ್ತನು ಯಾರನ್ನು ಚೂಸ್ ಮಾಡಿದ್ದಾನೆ ಅವರಿಗೆ ಆ ಪ್ರಾಮಿಸ್ನ ಅನಾಯಿಂಟಿಂಗ್, ಅಭಿಷೇಕವನ್ನು ನೀವು ಕೊಡಬಹುದು. ಇಲ್ಲದಿದ್ರೆ ಏನಾಗುತ್ತೆ? ಇಲ್ಲದಿದ್ರೆ ನನಗೆ ಪವಿತ್ರಾತ್ಮ ಇದೆ ಅಂತ ನೀವು ಸೀದಾ ಹೋದ್ರೆ ಪವಿತ್ರಾತ್ಮ ಅನುಭವ ಆಗಬಹುದು ನಿಮಗೆ, ಪ್ರೀತಿಯನ್ನು ನನ್ನ ಮುದ್ದು ಮಕ್ಕಳೇ, ಅಥವಾ ಆಗದೇ ಇರಬಹುದು. ಇಟ್ಸ್ ನಾಟ್ ಈಸಿ ಟು ಸರ್ವ್ ದ ಲಾರ್ಡ್. It is not easy to serve the Lord. You have to first understand the spiritual world and spiritual warfare. ಸೊ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸಾಕ್ಷಿಯಾಗುವುದು ಅಂದರೆ ದೇವರ ವಾಕ್ಯ ಇರಬೇಕು, ದೇವರ ವಚನ ಇರಬೇಕು. ಆ ಪವಿತ್ರಾತ್ಮದ ಮುಖಾಂತರ ದೇವರು ವಚನವನ್ನು ನಿಮಗೆ ಕೊಡ್ತಾನೆ. ಆ ವಚನದ ಮುಖಾಂತರ ದೇವರು ನಿಮಗೆ ಪ್ರಾಮಿಸ್ ಅನ್ನು ಕೊಡ್ತಾನೆ, ನಿಮಗೆ ಕುಟುಂಬಕ್ಕೆ, ನಿಮ್ಮ ಕುಟುಂಬದ ಸದಸ್ಯರಿಗೆ ಅಲ್ವಾ? ಆ ಪ್ರಾಮಿಸ್ ಅನ್ನು ನೀಡ್ತಾನೆ. ಹೇಗೆ ಅಬ್ರಹಾಮನಿಗೆ ಆ ಕರ್ತನ ಸೃಷ್ಟಿಕರ್ತನ ಪ್ರಾಮಿಸ್ ಅನ್ನು ನೀಡಿದನು, ಹಾಗೇನೆ ಆಮೇಲೆ ನಿಮಗೆ ನಿಮ್ಮ ಆತ್ಮಕ್ಕೆ ಧೈರ್ಯ ಸಿಗುತ್ತೆ. ದೇವರಿಗೆ ಸಾಕ್ಷಿಯಾಗಲು, ದೇವರಿಗೋಸ್ಕರ ಸಾಯಲು, ಕ್ರಿಸ್ತನೇ, ಯೇಸು ಕ್ರಿಸ್ತನೇ ನನ್ನ ದೇವರು ಎಂದು ನೀನು ಧೈರ್ಯದಿಂದ ನಿಮ್ಮ ಕಾಲನ್ನು ಈ ನೆಲದ ಮೇಲೆ ಇಡಲು. ಯಾವನು ಬಂದರೂ ಕೂಡ ನಿಮಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಅವನನ್ನು ಸ್ವೀಕರಿಸಿದ್ದೀರಾ. ಅವನೊಂದಿಗೆ, ಆ ಆತ್ಮದೊಂದಿಗೆ ನೀವು ಯಾರನ್ನು ಸ್ವೀಕರಿಸಿದ್ದೀರಾ? ಸೃಷ್ಟಿಕರ್ತನನ್ನು, ಆ ಪ್ರಭುವನ್ನು, ಯೇಸುವಿನ ಸೃಷ್ಟಿಕರ್ತನನ್ನು, ಯೇಸುವಿನ ಪಿತನನ್ನು ನೀವು ಸ್ವೀಕರಿಸಿದ್ದೀರಾ. ಯೇಸುವನ್ನು ನೀವು ಸ್ವೀಕರಿಸಿದ್ದೀರಾ, ಹಾಗೂ ಮದರ್ ಮೇರಿಯನ್ನು ನೀವು ಸ್ವೀಕರಿಸಿದ್ದೀರಾ. ಆ ಪವಿತ್ರ ಕುಟುಂಬವನ್ನು ನೀವು ಸ್ವೀಕರಿಸಿದ್ದೀರಾ, ಹಾಗೂ ಸ್ವರ್ಗವನ್ನು ನೀವು ಸ್ವೀಕರಿಸಿದ್ದೀರಾ. ಸ್ವರ್ಗವು ನಿಮ್ಮದಾಗಿದೆ. ಸ್ವರ್ಗವನ್ನು ಸ್ವೀಕರಿಸುವುದಲ್ಲ, ಸ್ವರ್ಗವು ನಿಮ್ಮದಾಗಿದೆ. ಆಗ ಅದು ಸಾಕ್ಷಿ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸಾಕ್ಷಿ ನೀಡುವುದಂದ್ರೆ ಪವಿತ್ರಾತ್ಮದಿಂದ ತುಂಬಬೇಕು. ನಮ್ಗೆ ಎಲ್ಲರಿಗೂ ಪವಿತ್ರಾತ್ಮದಿಂದ ತುಂಬುವ ಒಂದು ಪ್ರೆಸೆನ್ಸ್ ತೆಗೊಳ್ಳುವ, ದೇವರ ಪ್ರೆಸೆನ್ಸ್ ತೆಗೊಳ್ಳುವ ಆಸೆ ಇದೆ. ಆ ಆಸೆಯೊಂದಿಗೆ ನಮಗೆ ಪ್ರಾರ್ಥನೆಯೂ ಇರಬೇಕು. ನನಗೆ ಮದುವೆ ಆಗುವ ಆಸೆ ಇದೆ, ನಾನು ಮದುವೆ ಆಗ್ತೇನೆ ಅಲ್ವಾ? ಅದು ಪ್ರಾಯ ಬರುವಾಗ, ಏಜ್ ಬರುವಾಗ, ಹಣ ಆಗುವಾಗ, ಜಾಬ್ ಸಿಗುವಾಗ ನಾವು ಮದುವೆ ಆಗ್ತೀವಿ. ಆದರೆ ಪವಿತ್ರಾತ್ಮ ಹಾಗೆ ಅಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಪವಿತ್ರಾತ್ಮ ಹಾಗೆ ಅಲ್ಲ. ಯೇಸುವಿನ ಆತ್ಮ, ಕ್ರಿಸ್ತ ಪ್ರಭುವಿನ ಆತ್ಮ, ಸೃಷ್ಟಿಕರ್ತನ ಆತ್ಮ ಹಾಗೆ ಅಲ್ಲ. ಮದುವೆ ಆದ್ರೆ ಸಿಗುತ್ತೆ, ಮದುವೆ ಆಗದಿದ್ರೆ ಹೋಗುತ್ತೆ ಅಲ್ಲ. ಮಕ್ಕಳಾದ್ರೆ ಇರುತ್ತೆ, ಮಕ್ಕಳಾದ್ರೆ ಹೋಗುತ್ತೆ ಅದಲ್ಲ. ಮಕ್ಕಳಾದ್ರೆ ಇರುತ್ತೆ, ಮಕ್ಕಳಾಗದಿದ್ರೆ ಹೋಗುತ್ತೆ ಹಾಗೆಲ್ಲ ಪ್ರಭುವಿನ ಆತ್ಮ, ಸೃಷ್ಟಿಕರ್ತನ ಆತ್ಮ. ಅರ್ಥ ಮಾಡ್ಕೊಳ್ಳಿ ಬೈಬಲ್ ಅನ್ನು ಕ್ಲಿಯರ್ ಆಗಿ. ಸೊ ಹಾಗಾಗಿ ನಾವು ಸಾಕ್ಷಿಯಾಗಬೇಕು. ಹೇಗೆ? ದೇವರ ವಾಕ್ಯ, ಆತ್ಮ, ಆ ಪವಿತ್ರಾತ್ಮದೊಂದಿಗೆ, ಪವಿತ್ರಾತ್ಮ ಇಳಿದು ಬರುವಾಗ ದೇವರ ವಾಕ್ಯ ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ದೇವರಿಗೆ ಸಾಕ್ಷಿಯಾಗಬಹುದು. ಆ ಸಾಕ್ಷಿಯು ಯಾರು ಮುಟ್ಟಕ್ಕಾಗಲ್ಲ. ಆ ಸಾಕ್ಷಿಯನ್ನು, ನೀವು ಕೊಟ್ಟಂತಹ ಸಾಕ್ಷಿಯನ್ನು ಯಾವ ಒಬ್ಬ ವ್ಯಕ್ತಿ ಕೂಡ ಮುಟ್ಟಕ್ಕಾಗಲ್ಲ. ಯಾವ ಸಾಕ್ಷಿಯನ್ನು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಯಾವ ಒಬ್ಬ ವ್ಯಕ್ತಿ ಕೂಡ ಆ ಸಾಕ್ಷಿಯನ್ನು ನಾಶಪಡಿಸ್ಲಿಕ್ಕಾಗಲ್ಲ. ಎವಿಡೆನ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಪ್ರೂಫ್ ಅಂತ ಹೇಳ್ತಾರೆ. ಹೌದು ನಾನು ಮಾತಾಡಿದ್ದೇನೆ, ಹೌದು ನಾನು ವರ್ಕ್ ಮಾಡಿದ್ದೇನೆ, ಹೌದು ನಾನು ಅವನಿಗೆ ಆತ್ಮವನ್ನು ಕರುಣಿಸಿದ್ದೇನೆ, ನನ್ನ ಆತ್ಮವನ್ನು ಅವನಿಗೆ ನಾನು ಕರುಣಿಸಿದ್ದೇನೆ, ಹೌದು ಈ ವ್ಯಕ್ತಿಗೆ ನಾನು ನನ್ನ ಆತ್ಮದಿಂದ ಪ್ರಾರ್ಥನೆ ಮಾಡೋದು, ನಾನು ಅವನಿಗೆ ಆತ್ಮ ಕೊಟ್ಟಿದ್ದೇನೆ, ನನ್ನ ಆತ್ಮವನ್ನು ಕೊಟ್ಟಿದ್ದೇನೆ, ನನ್ನ ಪವಿತ್ರ ಆತ್ಮವನ್ನು ಕೊಟ್ಟಿದ್ದೇನೆ ಅಂತ ಆ ಸಾಕ್ಷಿಯು ಹೊರಗಡೆ ಬರುತ್ತೆ. ಆ ಇಡೀ ಜನಾಂಗಕ್ಕೆ ಅದು ಕಾಣುತ್ತೆ. ಅವನ ಇಡೀ ಜನಾಂಗಕ್ಕೆ, ಆ ಸೃಷ್ಟಿಕರ್ತನ ಇಡೀ ಜನಾಂಗಕ್ಕೆ ತಾಗುತ್ತೆ. ಅದಕ್ಕೆ ಹೇಳುದು ಸಾಕ್ಷಿಯಾಗುವಿರಿ, ಸಾಕ್ಷಿಯಾಗುವಿರಿ. ಸಾಕ್ಷಿಯಾಗಬೇಕು ಅಂತ ಹೇಳ್ತಾ ಇಲ್ಲ ಈ ವಾಕ್ಯ. ಆಕ್ಟ್ ಚಾಪ್ಟರ್ 1:8 ಸಾಕ್ಷಿಯಾಗುವಿರಿ ಅಂತ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ.
ಪ್ರೈಸ್ ಗಾಡ್, ಹಾಲೆಲೂಯಾ. ಹಾಗಾಗಿ ನಾವು ಸಾಕ್ಷಿಯಾಗಿ ಬಾಳ್ಬೇಕು. ಹೇಗೆ ಬಾಳ್ಬೇಕು ಮತ್ತು ಆಗುವಿರಿ ಎನ್ನುವುದಕ್ಕೆ ಎರಡು ವ್ಯತ್ಯಾಸವಿದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳು. ಒಂದನೇ ವ್ಯತ್ಯಾಸ ನಾನು ಹೇಳ್ತಿದ್ದೇನೆ, ಸಾಕ್ಷಿಯಾಗಬೇಕು ಅಂದರೆ ನೀವು ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು, ರೊಸರಿಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ನಿಮ್ಮ ಪಾಪಗಳಿಗೆ ಕ್ಷಮೆ ಸಿಗಬೇಕು, ಹೋಲಿನೆಸ್ ಅಲ್ಲಿ ಬಾಳ್ಬೇಕು, ಆಗಬೇಕು, ನನಗೆ ಸಾಕ್ಷಿ ಆಗಬೇಕು ಎನ್ನುವ ಆಸೆ. ಓಕೆನಾ? ಸೊ ಸಾಕ್ಷಿಯಾಗುವಿರಿ ಅಂದರೆ ಕರ್ತನು ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ, ಅವನಿಗೆ ಸಾಕ್ಷಿಯಾಗಲು ಅಂತ ಅರ್ಥ. ಅವನ ಕಾರ್ಯಗಳನ್ನು ಮಾಡೋಕ್ಕೆ ನಿಮ್ಮ ಕುಟುಂಬಸ್ಥರ ಮೇಲೆ ಅವನು ಕರುಣೆ ತೋರಿಸಿದ್ದಾನೆ ಅಂತ ಅರ್ಥ. ನನ್ನ ಕುಟುಂಬಸ್ಥರ ಮೇಲೆ ಅವನು ಕರುಣೆ ತೋರಿಸಿದ್ದಾನೆ ಅಂತ ಅರ್ಥ. ಯಾಗುವಿರಿ, ಯಾಗಬೇಕು ನಿಮ್ಮದು, ಯಾಗುವಿರಿ ಅವನದು. ಅರ್ಥ ಮಾಡ್ಕೊಳ್ಳಿ. ಇದೇ ಬೈಬಲ್ನ ಸತ್ಯ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಇದೇ ನನ್ನ ಬೈಬಲ್ನ ಒಂದು ಸತ್ಯ. ಒಂದು ಸಣ್ಣವಾದ ವಾಕ್ಯವನ್ನು ತೆಗೆದು ನಾನು ನಿಮಗೆ ಹೇಳಿದೆ, ಪವಿತ್ರಾತ್ಮ ಹೇಗೆ ಕಾರ್ಯ ಮಾಡ್ತಾನೆ ಅಂತ. ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ, ಒಬ್ಬ ಕಥೋಲಿಕನ ಜೀವನದ ಮಧ್ಯದಲ್ಲಿ. ಸೊ ಹಾಗಾಗಿ ನಾವು ಎಚ್ಚರದಿಂದ ಇರಬೇಕು, ಎಚ್ಚರದಿಂದ ಪ್ರಾರ್ಥನೆಯನ್ನು ಮಾಡಬೇಕು, ಎಚ್ಚರದಿಂದ ನಾವು ಇದ್ದು ಕಣ್ಣುಗಳನ್ನು ತೆರೆದು ನಾವು ನೋಡಬೇಕು. ನಮಗೆ ಯಾರ ಸ್ಪಿರಿಚುವಲ್ ಗೈಡ್ನೆಸ್ ಬೇಡ. ಆಮೇಲೆ ಯಾರ ಸ್ಪಿರಿಚುವಲ್ ಗೈಡೆನ್ಸ್ ಬೇಕಾ ಅದು ಕನ್ಫರ್ಮೇಷನ್ ನಿಮಗೆ ಸಿಗುತ್ತೆ. ನಿಮ್ಮಲ್ಲಿ ಕರ್ತನಿದ್ದಾನೆ, ನಿಮ್ಮಲ್ಲಿ ಕರ್ತನ ಆತ್ಮ ವಾಸಿಸಿದೆ, ನಿಮಗೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇದೆ ಅಂತ. ಆ ವಾಕ್ಯ ಮಾತಾಡುವುದಿಲ್ಲ, ಆ ವಾಕ್ಯ ಕಾರ್ಯ ಮಾಡುತ್ತೆ. ಪ್ರೈಸ್ ಗಾಡ್. ನಿಮ್ಮ ಹೃದಯದಲ್ಲಿದ್ದ ವಾಕ್ಯ ಕಾರ್ಯ ಮಾಡುತ್ತೆ. ಯಾರು ಕಾರ್ಯ ಮಾಡಿಸುವುದು ಆ ವಾಕ್ಯಕ್ಕೆ? ಆ ಸೃಷ್ಟಿಕರ್ತನು, ಆ ಪ್ರಭುವಿನ ಆತ್ಮವು ಆ ಕಾರ್ಯ ಮಾಡುತ್ತೆ. ಆ ಅಭಿಷೇಕವು ಆತ್ಮದ ಅಭಿಷೇಕವು ಅಂತ ಅರ್ಥ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಕರ್ತ ನಿಮಗೆ ಎಲ್ಲ ಆ ಆತ್ಮವನ್ನು ತೆಗೆದುಕೊಳ್ಳಿಕ್ಕೆ, ಆ ಪವಿತ್ರಾತ್ಮವನ್ನು ತೆಗೆದುಕೊಳ್ಳೋಕ್ಕೆ ಬರುವಂತಹ ಬ್ಲಾಕೇಜ್ ಬಂಧನಗಳಿಂದ ಬಿಡುಗಡೆ ಕೊಡಲಿದ್ದು ನಾನು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಕರ್ತನು ಮತ್ತು ಸ್ಪಿರಿಟ್ ಇನ್ ಜೀಸಸ್ ನಾಮವು ನಿಮ್ಮೊಂದಿಗೆ ಸದಾ, ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಸದಾ ಸರ್ವದ ಇರಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್.